ನಮಸ್ಕಾರ ಗೆಳೆಯರೇ. ಇವತ್ತಿನ ವಿಷಯ ನಮ್ಮ ಸಾಕು ಪ್ರಾಣಿಗಳಲ್ಲಿ ಬೆಕ್ಕು ಕೂಡ ಒಂದು. ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಬೆಕ್ಕನ್ನು ನಾವು ಅತಿಯಾಗಿ ಪ್ರೀತಿಸುವ, ಆದರೆ ಅದರ ಬಗ್ಗೆ ಕೆಲವೊಂದಷ್ಟು ಅಪನಂಬಿಕೆಗಳನ್ನು ಹೊಂದಿದ್ದೇವೆ. ಹಾಗಾದರೆ ಬೆಕ್ಕಿನ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ನಂಬಿಕೆ ಯಾವುದು, ಅಪನಂಬಿಕೆಗಳು ಯಾವುದು ತಿಳ್ಕೊಳ್ಳೋಣ. ಬೆಕ್ಕು ವಿಶ್ವದ ಅತ್ಯಂತ ಪ್ರೀತಿಯ ಸಾಕು ಪ್ರಾಣಿಗಳಲ್ಲಿ ಒಂದು. ತಮ್ಮ ಸ್ವಾತಂತ್ರ್ಯ ಹಾಗೂ ಕೆಲವು ನಿಗೂಢ ನಡವಳಿಕೆಗಳಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಕಷ್ಟವಾಗುತ್ತದೆ. ಬೆಕ್ಕನ್ನು ಕಂಡಾಗ ಮುದ್ದಿಸುವಂತೆ ಒಂದು ಅಪನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ. ಬೆಕ್ಕುಗಳನ್ನು ಕೆಲವರು ಅಪಶಕುನ ಎಂದು ಕೂಡ ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ಬೆಕ್ಕಿನ ಕುರಿತು ಕೆಲವು ಸತ್ಯ ಹಾಗೂ ಸುಳ್ಳುಗಳನ್ನು ನಿಮಗೆ ನಾನು ಹೇಳಲಿಕ್ಕೆ. ಮೊದಲನೇದಾಗಿ, ಬೆಕ್ಕುಗಳನ್ನು ಎಲ್ಲರೂ ಒಂಟಿ ಜೀವಿಗಳು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸತ್ಯ ಏನಂದರೆ ಅವು ಒಂಟಿ ಜೀವಿಗಳಲ್ಲ. ಅವು ಸಾಮಾಜಿಕ ಪ್ರಾಣಿಗಳು. ತಮ್ಮ ಸಾಕಿದ ಮಾಲೀಕರು ಅಥವಾ ಇತರೆ ಸಾಕು ಪ್ರಾಣಿಗಳೊಂದಿಗೆ ಆಳವಾದ ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ಗುಣಗಳನ್ನು ಇವು ಹೊಂದಿವೆ. ಬೆಕ್ಕುಗಳು ವಿವಿಧ ದೇಹ ಭಾಷೆಗಳನ್ನು ಬಳಸಿಕೊಂಡು ಪರಸ್ಪರ ಸಂವಹನ ನಡೆಸುತ್ತವೆ. ಕಾಲಿನ ಸಹಾಯದಿಂದ ಕೆಳಗಿಳುತ್ತೇವೆ ಅಂತ ನೀವೆಲ್ಲ ಅಂದ್ಕೊಂಡಿರ್ತೀರ, ಆದರೆ ಅದು ತಪ್ಪು. ಬೆಕ್ಕುಗಳು ಅತ್ಯುತ್ತಮ ಆರೋಹಿಗಳಾಗಿದ್ದರೂ ಅವು ಯಾವಾಗಲೂ ತಮ್ಮ ಕಾಲಿನ ಸಹಾಯದಿಂದ ಕೆಳಗೆ ಇಳಿಯುವುದಿಲ್ಲ. ಒಂದು ವೇಳೆ ಬೆಕ್ಕು ಎತ್ತರದ ಸ್ಥಳದಿಂದ ಬಿದ್ದರೆ ಅವು ಬೇಗ ಚೇತರಿಸಿಕೊಳ್ಳುವುದಿಲ್ಲ. ಹೀಗೆ ಅವು ಎತ್ತರದ ಸ್ಥಳದಿಂದ ಬಿದ್ದರೆ ಅವುಗಳಿಗೆ ಗಾಯ ಆಗುವ ಸಾಧ್ಯತೆ ಕೂಡ ಹೆಚ್ಚು. ಮತ್ತೊಂದು, ಬೆಕ್ಕು ತುಂಬ ಶುದ್ಧ ಪ್ರಾಣಿಗಳು, ಅಂದರೆ ತುಂಬ ಕ್ಲೀನ್ನೆಸ್. ಬೆಕ್ಕುಗಳು ತಮ್ಮ ಸ್ವಚ್ಛವಾದ ಪ್ರಾಣಿಗಳು. ಅವು ತಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತವೆ. ಈ ನಡವಳಿಕೆಯು ಅವುಗಳನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಅವುಗಳು ಆ ಹೊತ್ತಿನಲ್ಲಿ ತುಂಬ ಶಾಂತವಾಗಿರುತ್ತದೆ. ಬೆಕ್ಕುಗಳಿಗೆ ರಾತ್ರಿ ಟೈಮಲ್ಲಿ ಕತ್ತಲೆಯಲ್ಲೂ ಕೂಡ ಕಣ್ಣು ಕಾಣಿಸುತ್ತದೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅದು ಸುಳ್ಳು. ಬೆಕ್ಕುಗಳಿಗೆ ದೃಷ್ಟಿ ತುಂಬ ಚುರುಕಾಗಿರುತ್ತದೆ. ಈ ಕಾರಣಕ್ಕೆ ಕಡಿಮೆ ಬೆಳಕಿನಲ್ಲೂ ಕೂಡ ಅವು ಚಲಿಸಬಲ್ಲವು, ಬೇಟೆಯಾಡಬಲ್ಲವು. ಜೊತೆಗೆ ಇತರ ವಸ್ತುಗಳನ್ನು ಕೂಡ ಅವು ಕಂಡುಹಿಡಿಯಬಲ್ಲವು. ಹಾಗಂತ ಸಂಪೂರ್ಣ ಕತ್ತಲೆಯಲ್ಲಿ ಅವುಗಳಿಗೆ ನೋಡಲು ಸಾಧ್ಯವಾಗುವುದೇ ಇಲ್ಲ. ಅವುಗಳು ಕತ್ತಲೆಯಲ್ಲಿ ಸ್ಪರ್ಶ ಹಾಗೂ ಶ್ರವಣದಂತಹ ಇಂದ್ರಿಯಗಳನ್ನು ಬಳಸಿಕೊಳ್ಳುತ್ತವೆ. ಬೆಕ್ಕುಗಳಿಗೆ, ಅಂದರೆ ಸಾಕು ಬೆಕ್ಕುಗಳಿಗೆ ನೀವು ಸಂತಾನಹರಣ ಚಿಕಿತ್ಸೆ ಮಾಡುವುದರಿಂದ ಹಲವು ರೀತಿಯ ಆರೋಗ್ಯದ ಪ್ರಯೋಜನಗಳು ಕೂಡ ಪಡ್ಕೋಬಹುದು. ಇದರಿಂದ ಕ್ಯಾನ್ಸರ್ ಹಾಗೂ ಇತರ ರೋಗಗಳಿಂದ ಅವುಗಳನ್ನು ನಾವು ದೂರವಿರಿಸ್ಬೋದು. ಹಾಗೂ ಆಕ್ರಮಣಶೀಲೆಯಂತಹ ಅನಪೇಕ್ಷಿತ ನಡವಳಿಕೆಗಳನ್ನು ಕೂಡ ನಿಗ್ರಹಿಸಲು ಇವು ಸಹಾಯ ಮಾಡುತ್ತದೆ. ಬೆಕ್ಕುಗಳು ಪ್ರಪಂಚದಂತಹ ಲಕ್ಷಾಂತರ ಮನುಷ್ಯಗಳಿಗೆ ಹತ್ತಿರವಾದ ಆಕರ್ಷಕ ಸಾಕು ಪ್ರಾಣಿಗಳು. ಅದೇ ಹಾಗೂ ಅವುಗಳ ನಡವಳಿಕೆ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಕಾಲ್ಪನಿಕತೆಯಿಂದ ಸತ್ಯವನ್ನು ಪ್ರತ್ಯೇಕಿಸುವುದು ಮುಖ್ಯವಾಗಿದೆ. ಬೆಕ್ಕುಗಳ ಬಗ್ಗೆ ಇರುವ ಸಾಮಾನ್ಯ ಅಪನಂಬಿಕೆಗಳನ್ನು ಹೊರಹಾಕುವ ಮೂಲಕ ಅವುಗಳ ಬಗ್ಗೆ ಇನ್ನಷ್ಟು ಪ್ರೀತಿ, ತಿಳುವಳಿಕೆ ಕೂಡ ಬೆಳೆಸಿಕೊಳ್ಳಬಹುದು. ಧನ್ಯವಾದ.